ನಮಸ್ತೆ, ಗಾಂಧಿನಗರ ನ್ಯೂಸ್ಗೆ ಸ್ವಾಗತ. ನಮ್ಮ ಹುಡುಗರು ಹುಡುಗಿಯರು ಯಾವ ನ್ಯೂಸನ್ನು ತಂದಿದ್ದಾರೆ ಅಥವಾ ನ್ಯೂಸಿನ ಮೇಲೆ ಚರ್ಚೆ ಮಾಡುವ ಮೊದಲು ನನ್ನ ಮನಸ್ಸಿನ ಒಂದು ಭಾವನೆಯನ್ನು ನಮ್ಮ ಸುದ್ದಿಮನೆಯ ಸದಸ್ಯರೊಟ್ಟಿಗೆ ಒಂದು ಹಂಚ್ಕೋಬೇಕು. ಏನಂತಂದರೆ, ನನಗೆ ಅನಿಸಿರೋದು, ಈಗ ನೋಡಿ, ಚಂದ್ರ ಸಿನಿಮಾದಿಂದ ರಮ್ಯಾ ಹೊರಗೆ ಬಂದಳು, ಬುಲ್ಬುಲ್ ಸಿನಿಮಾದಿಂದ ರಮ್ಯಾ ಹೊರಗೆ ಬಂದಳು. ಅದು ಎರಡೂ ಹೊರಗೆ ಬಂದದ್ದು ಯಾಕಪ್ಪ ಅಂತಂದರೆ, ಅದು ಅವಳ ರೆಮ್ಯುನರೇಷನ್ ಕಾರಣಕ್ಕೆ. ರಮ್ಯನಿಗೆ ತನ್ನದೇ ಆದಂಥ ಒಂದು ಸ್ಥಾನ ಇದೆ, ಮಾನ ಇದೆ, ಸ್ಟೇಟಸ್ ಇದೆ. ಅವಳು ಮಾಡಿದ ಸಿನಿಮಾ ಬಹುತೇಕವಾಗಿ ಗೆಲುವಿನಲ್ಲೇ ನಿಂತಿದೆ. ಹಾಗಾಗಿ ಅವಳಿಗೆ ಸೋಲು ಬಾಧಿಸಲಿಲ್ಲ ಅಥವಾ ರಮ್ಯನ ಸ್ಟಾರ್ ವ್ಯಾಲ್ಯೂ ಯಾವುದೇ ಸಮಸ್ಯೆ ಆಗಲಿಲ್ಲ. ಕಳೆದ ವರ್ಷದ ತಾರೆಯೂ ಅವಳೇ, ಅದಕ್ಕೆ ಹಿಂದೆ 3 ವರ್ಷವೂ ವರ್ಷದ ತಾರೆ ಅವಳೇ ಆಗಿದ್ಲು. ಈ ವರ್ಷ ನೋಡಬೇಕು. ಯಾಕೆಂತಂದರೆ, ರಮ್ಯನ ಕೈಯಲ್ಲಿ ಯಾವ ಚಿತ್ರ ಇದೆ ಅಂತಂದ್ರೆ ನಿಮ್ಗೇನಾದ್ರು ಗೊತ್ತಿದೆಯಾ? ಕೋಡಿ ರಾಮಕೃಷ್ಣ ಅವ್ರ ಸಿನಿಮಾದಲ್ಲಿ ಆಕ್ಟ್ ಮಾಡ್ತಿದ್ದಾರೆ. ಅದು ಹಳೆಯ ಕಮಿಟ್ಮೆಂಟ್. ಹೊಸ ಸಿನಿಮಾಗಳು ನನಗೆ ತಿಳಿದ ಹಾಗೆ ಅವಳ ಕೈಯಲ್ಲಿ ಇಲ್ಲ ಅಲ್ವಾ? ಅಂದ್ರೆ ಹೊಸ ತಲೆಮಾರಿನ ನಾಯಕಿಯರಿಗೆ ರಮ್ಯಾ ದಾರಿ ಬಿಟ್ಕೊಡ್ತಾ ಇದ್ದಾರಾ ಅಂತ ನನ್ನ ಪ್ರಶ್ನೆ. ಅಂದ್ರೆ ರಮ್ಯಾ ರಿಟೈರ್ ಆಗ್ತಿದ್ದಾರೆ ಅಂತ ಹೇಳ್ತೀರಾ? ಇಲ್ಲ, ನನ್ನ ಮಾತು ರಿಟೈರ್ಮೆಂಟ್ಗೆ ಸನಿಹದಲ್ಲಿಲ್ಲ. ಅದು ನನಗೆ ರಮ್ಯನ ಒಳಗಡೆ ಯಾವ ತರ್ಕ ಇರ್ಬೋದು ಅಂತ ನನ್ನ ಪ್ರಶ್ನೆ. ರಮ್ಯಾ ಮೋಸ್ಟ್ ಪ್ರಾಬಬ್ಲಿ ಮದುವೆ ಆಗ್ತಿರ್ಬೋದು. ಅದು ರಫೇಲ್ ಮದುವೆ ಆಗ್ತೇನೆ, ಆದ್ರೆ ಈಗ ಸದ್ಯಕ್ಕಿಲ್ಲ, ಇನ್ನು 2-3 ವರ್ಷ ನಾನು ಸಿನಿಮಾ ಮಾಡ್ತೇನೆ ಅಂತ ಅವಳು ಆಗ್ಲೇ ಕ್ಲಾರಿಫೈ ಮಾಡಿದ್ದಾಳೆ. ಈಗ ನೋಡಿ, ರಮ್ಯಾ ಈ ಒಂದು ಸ್ಟೇಟಸ್ ಅಲ್ಲಿ ಇದ್ದಾಗ್ಲೇ ರಾಧಿಕಾ ಪಂಡಿತ್ ಓವರ್ಟೇಕ್ ಮಾಡ್ಲಿಕ್ಕೆ ಬರ್ತಾ ಇದ್ದಾಳೆ. ಅದರ ನಂತರ ರಾಗಿಣಿ. ಈಗ ರಾಧಿಕಾ ಪಂಡಿತ್ ಅಂತಂದ್ರೆ ಹೋಮ್ಲಿ ಕ್ಯಾರೆಕ್ಟರ್ ಮಾಡ್ತಾಳೆ, ನೀವು ಅಡ್ವೆಂಚರಸ್ ಕ್ಯಾರೆಕ್ಟರ್ ಕೊಟ್ಟರು ಮಾಡ್ತಾಳೆ, ಅಥವಾ ಯಾವುದೋ ಒಂದು ಹೊಸ ಪಾತ್ರ ಕೊಟ್ಟರು ಅವಳು ಅದಕ್ಕೆ ಲೀಲಾ ಜಾಗೃತವಾಗಿ ಆಕ್ಟ್ ಮಾಡ್ತಾಳೆ. ನೋಡೋಣ. ಇನ್ನು ರಾಗಿಣಿ ಗ್ಲಾಮರ್ ಇದೆ, ಪ್ರತಿಭೆ ಇದೆ, ಅವಳು ಆಕ್ಷನ್ ಕೂಡ ಮಾಡ್ಲಿಕ್ಕೆ ಕೊಟ್ಟಿದ್ದಾಳೆ, ಅದ್ರ ಜೊತೆಗೆ ಬೇರೆ ಪಾತ್ರಗಳನ್ನು ಮಾಡ್ತಾಳೆ. ಇವರಿಬ್ಬರ ಮಧ್ಯೆ ಸಾರಥಿ ಪ್ರಥಮ ಹೆಜ್ಜೆ, ಆದರೆ ಬಿಡುಗಡೆಯಾದದ್ದು ಪರಮಾತ್ಮ. ಆಮೇಲೆ ಒಂದೊಂದಾಗಿ ಸಿನಿಮಾವನ್ನ ಮಾಡಿಕೊಂಡು ಈಗ ಜಾನು ಸೂಪರ್ ಹಿಟ್ಟು. ಇಂಥ ಹಿನ್ನೆಲೆಯಲ್ಲಿ ಬಂದಂತ ದೀಪಾ ಸನ್ನಿಧಿ ಇವರಿಬ್ಬರ ಮಧ್ಯೆ ನಿಲ್ತಾ ಇದ್ದಾರೆ. ಹಾಗಾದ್ರೆ ರಮ್ಯಾ ಇವರೆಲ್ಲರಿಗಿಂತ ಮೇಲೆ ನಿಂತು ಕೂಡ ರಮ್ಯಾ ಯಾಕೆ ಹೆಚ್ಚು ಸಿನಿಮಾಗಳಲ್ಲಿ ಮಾಡ್ತಾ ಇಲ್ಲ? ಅಂದ್ರೆ ರಮ್ಯಾ ಚೂಸಿ ಆಗ್ತಾ ಇದ್ದಾಳ, ಅಥವಾ ರಮ್ಯಾ ಆಯ್ಕೆಯ ಬಹಳ ಸ್ಪಷ್ಟವಾಗಿ ನನಗೆ ಇಂಥ ಸಿನಿಮಾನೇ ಬೇಕು ಅಂತ ಹೊರಟಿದ್ದಾಳ? ಇಲ್ಲವೇ ರಮ್ಯಾ ತಾನು ಒಂದು ಸ್ಟೇಟಸ್ಗೆ ನಿಂತಾಗಿದೆ. ನಾನು ಯಾವ ಸಿನಿಮಾ ಮಾಡಿದ್ರು, ಯಾವ ಪಾತ್ರ ಮಾಡಿದ್ರು ನನ್ನ ಪಾತ್ರದ ಮೂಲಕ ನಾನು ಗೆಲುವನ್ನು ತಂದುಕೊಡಬಲ್ಲೆ ಅಂತ ಅವಳಿಗೆ ಅನಿಸಿದೆ. ಆಮೇಲೆ ರಮ್ಯಾ ಬಹುಶಃ ಒಂದು ಗ್ಲೋರಿಯಸ್ ಆದಂಥ ಒಂದು ಸ್ಟೇಟಸ್ ಇದ್ದಂಥ ಕೆಲವು ಪೆಕ್ಯುಲರ್ ಆದಂಥ ಪಾತ್ರಗಳನ್ನೇ ಮಾಡ್ತಾಳೇನೋ ಅಂತ ನನಗೂ ಅನಿಸ್ತಾ ಇದೆ. ಅದರ ಮಧ್ಯೆ ಸಿದ್ಧಲಿಂಗು ಅದಕ್ಕೆ ಆಪಾದನೆಯಾಗಿ ಬಂದಿದೆ. ಸಿದ್ಧಲಿಂಗು ಪಾತ್ರವನ್ನು ತುಂಬ ಜನ ಮೆಚ್ಚಿಕೊಂಡಿದ್ದಾರೆ. ಆದರೆ ರಮ್ಯಾ ಇತ್ತೀಚೆಗೆ ಬಹುಶಃ ತನ್ನ ರೆಮ್ಯುನರೇಷನ್ ಅನ್ನು, ಈಗ ಪಕ್ಕದ ನಾಡಿನಲ್ಲಿಯ ಎಲ್ಲ ನಟ ನಟಿಯರು ಕೋಟಿ ತಗೊಳ್ಳುವಂಥ ಹಿನ್ನೆಲೆಯಲ್ಲಿ ನೋಡಿದಾಗ ತಾನು ಕನ್ನಡದ ನಂಬರ್ 1 ಸ್ಟಾರ್, ಒಂದು ರೀತಿಯಲ್ಲಿ ನಮ್ಮ ಕನ್ನಡದ ಸ್ಟಾರ್ಗಳಿಗೆ ಸಮಾನವಾಗಿ ನಿಂತಹ ಸ್ಟಾರ್. ಆದ್ದರಿಂದ ನಾನು ಹೆಚ್ಚೆಚ್ಚು ಸಂಭಾವನೆಯನ್ನು ತಗೋಬೇಕು, ಹೆಚ್ಚೆಚ್ಚು ಸಂಭಾವನೆಯನ್ನು ಕೊಡದಿದ್ದವರೊಟ್ಟಿಗೆ ನಾನು ಆ್ಯಕ್ಟ್ ಮಾಡೋದಿಲ್ಲ ಅಂತ ಏನಾದರೂ ಒಂದು ಸಿದ್ಧತೆ ಅಥವಾ ಸೂತ್ರವನ್ನು ಹಾಕ್ಕೊಂಡಿದ್ದಾಳೋ ಏನೋ ಗೊತ್ತಿಲ್ಲ. ಅಂತೂ ಅರ್ಧ ವರ್ಷದಲ್ಲಿ ರಮ್ಯನ ಸಿನಿಮಾ ಎಷ್ಟು ಬಂತು? ಲಕ್ಕಿ, ಮತ್ತೆ ಯಾವ್ದು ಬಂದಿದೆ? ಕಟಾರಿ ವೀರ ಬಂತು, ಲಕ್ಕಿ ಬಂತು ಅಲ್ವಾ? ಕಟಾರಿ ವೀರ ಒಂದು ಅಂದಾಜಿನಲ್ಲಿ ಸೋತಿದೆ ಸಿನಿಮಾ ಅಂತ ಹೇಳ್ತಾರೆ, ಲಕ್ಕಿ ಗೆದ್ದಿದೆ. ಹಾಗಾಗಿ ರಮ್ಯಾ ನಮಗೆ ಒಂದು ನಿಗೂಢ ಸುಂದರಿಯಾಗಿ ಈ ಹೊತ್ತಿಗೆ ಕಾಡ್ತಾಳೆ ಅನ್ನೋದು ನನ್ನ ಭಾವನೆ. ಹೇಳಿ ಸರ್. ಹಾಗೆ ಮತ್ತೊಂದು ನ್ಯೂಸ್, ಓಂ ಪ್ರಕಾಶ್ ರಾವ್ ನಿರ್ದೇಶನದಲ್ಲಿ ಉಪ್ಪಿ ಆಕ್ಟ್ ಮಾಡ್ತಿದ್ದಾರೆ ಅಂತ ಇವತ್ತು ನ್ಯೂಸ್ ಕೇಳ್ಪಟ್ವಿ. ಒಂದು ಆರ್ಟಿಕಲ್ ಕೂಡ ಪಬ್ಲಿಷ್ ಆಯಿತು ಈ ಸಂಬಂಧವಾಗಿ. ಇನ್ನು ಈ ಸಿನಿಮಾ ಅಂದ್ಕೊಂಡಂತೆ ನಡೆದ್ರೆ ಆಗಸ್ಟ್ನಲ್ಲಿ ಸೆಟ್ ಇರುತ್ತಂತೆ. ಈ ಸಿನಿಮಾಗೆ ತಾಪ್ಸಿ ಅನ್ನೋ ನಾಯಕಿ, ಮಲಯಾಳಂ, ತೆಲುಗು, ತಮಿಳಿನಲ್ಲಿ ತನ್ನ ಹಾಟ್ನೆಸ್ ಇಂದ ಹೆಸರಾಗಿರುವಂಥ ತಾಪ್ಸಿ ಅನ್ನೋಳು ಹೀರೋಯಿನ್ ಆಗಿ ಆಯ್ಕೆಯಾಗಿದ್ದಾರೆ ಅಂತ ಒಂದು ಸುದ್ದಿ ಕೇಳ್ಪಟ್ಟಿದ್ದೀವಿ. ಚಂದನ್, ಈಗ ಓಂ ಪ್ರಕಾಶ್ ರಾವ್ ಮತ್ತು ಉಪ್ಪಿ ಕಾಂಬಿನೇಷನ್ ಅಲ್ಲಿ ಸಿನಿಮಾ ಬರ್ತಾ ಇರೋದ್ರ ಬಗ್ಗೆ ನಿಮಗೆ ಅನಿಸ್ತು? ಬಹುಶಃ ನಿಜವಾಗ್ಲೂ ಓಂ ಪ್ರಕಾಶ್ ರಾವ್ ಅವರು ಶಿವಣ್ಣನ್ಗಾಗಿರ್ಬೋದು ಅಥವಾ ಎಲ್ಲ ನಾಯಕ ನಟರಿಗೆ ಒಂದು ಹೊಸ ತಿರುವು ಚಾಪನ್ನ ಕೊಟ್ಟಂತಹ ನಿರ್ದೇಶಕ. ಕೊಟ್ಟವರು ಈಗಲ್ಲ, ಈಗ ಯಾಕೆಂದ್ರೆ ಪ್ರೂವ್ ಮಾಡಬೇಕಾಗಿದೆ. ಹೌದು, ಇವ್ರು ಹೇಳೋ ಪ್ರಕಾರ ತ್ರಿವಿಕ್ರಮಕ್ಕೆ ನಾನೇ ಹಣ ಹಾಕ್ತೀನಿ, ನಿರ್ಮಾಪಕನಾಗಿ ಬಟ್ಟಿ ಪಡಿತಾ ಇದೀನಿ ಅಂತಾನು ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಇದೇನಾದ್ರೂ ಹೊಸ ಶೋಧ ಉಪೇಂದ್ರ ಅವರು ಸೇರ್ಕೊಂಡ್ರೆ ಮತ್ತೆ ಉಪೇಂದ್ರ ಅವ್ರಿಗೂ ಓಂ ಪ್ರಕಾಶ್ ಅವ್ರಿಗೂ ಒಂದು ಹೊಸ ಜಯ ಸಿಗ್ಬೋದು ಅನ್ನೋ ನಿರೀಕ್ಷೆ. ಹರ್ಷಿನಿ, ಇವತ್ತು ನಮ್ಮ ಚಂದನಿಗೆ ತುಂಬ ಖುಷಿಯಾಗುವಂಥ ಒಂದು ವಿಚಾರ ಏನು ಅಂದರೆ, ನಮ್ಮ ಸ್ಟುಡಿಯೋಕ್ಕೊಬ್ಬರು
ಕನ್ನಡದ ನಂಬರ್ 1 ಫೋಟೋಗ್ರಾಫರ್ ಬರ್ತಾ ಇದ್ದಾನೆ, Okay. ಶೀತಲ್ ಜೈನ್. Okay. ಚಂದನ- ಶೀತಲ್ ಜೈನ್ ಅಂದ ತಕ್ಷಣ ಅದು ಹುಡುಗಿ ಅಲ್ಲ, ಹುಡುಗ. ಅವ್ರು ಯಾವ ಅರ್ಥದಲ್ಲಿ ಹೇಳ್ತಾ ಇದಾರೆ ಅಂತ ಹೇಳಿದ್ರೆ, ನಾನು ಅಭಿನಯದ ಚಿತ್ರಕ್ಕೆ ಅವರೇ ನನ್ನ ಭಾವಚಿತ್ರವನ್ನು ತೆಗೆದಿದ್ದು ಆ ಒಂದು ವಿಷಯಕ್ಕೆ ಹೇಳ್ತಾ ಇದ್ದಾರೆ. ನೀವು ತಪ್ಪಾಗಿ ಭಾವಿಸ್ಬೇಡಿ. ಓಕೆ ಓಕೆ ಓಕೆ, ನಂಗೆ ಗೊತ್ತಿರಲಿಲ್ಲ ಈ ಒಂದು. ಈಗ ನೀನು ಅದನ್ನ ಇವರು ಫೋಟೋ ತೆಗೆದದ್ದು ಅಂತ ಹೇಳ್ಬೋದು, ನೀನು ಅವನ ಭಾವಚಿತ್ರಕ್ಕೆ ನೀನು ಫೋಟೋ ಅಂತ ಹೇಳ್ಬೋದು. ನಾನು ಇನ್ನೊಂದು ಅರ್ಥದಲ್ಲಿ ಯಾಕೆ ಖುಷಿ ಅಂತ ಹೇಳಿದೆ ಅಂತಂದ್ರೆ, ಸಿನಿಮಾ ನಟನಾಗುವ ಕನಸೊತ್ತ ಹುಡುಗ ನಮ್ಮ ಸ್ಟುಡಿಯೋಕ್ಕೆ ಅವ್ರು ಬರ್ತಾ ಇದ್ದಾರೆ. ಇಲ್ಲಿ ಅವರೊಟ್ಟಿಗೆ ನಮ್ಮೊಟ್ಟಿಗೆಲ್ಲ ಇದ್ದದ್ದನ್ನು ನೋಡಿ ನಾಳೆ ಒಂದೆರಡು ಫೋಟೋ ತೆಗೆದೇನಾದರೂ ಅವನು ತುಂಬ ಇವನನ್ನು ಸುಂದರವಾಗಿ ತೋರಿಸಿದರೆ ಬಹುಶಃ ಇವನು ಒಂದು ಸ್ಟಾರ್ ಆಗುವ ಸಾಧ್ಯತೆ ಇದೆ. ಯಾಕೆಂತಂದರೆ ಶೀತಲ್ ಜೈನ್ ತೆಗೆದಂಥ ಮೊದಲ ಫೋಟೋದಲ್ಲಿ ಮಿಂಚಿ ನಾಯಕಿಯರಾದವರು 80%ಕ್ಕೂ ಜಾಸ್ತಿ ಇದ್ದಾರೆ. ಹಾಗಾಗಿ ಒಂದು ಒಳ್ಳೆಯ ಅದೃಷ್ಟದ ಕೈ. ಮತ್ತು ಈಸ್ ದ ನಂಬರ್ 1 ಫೋಟೋಗ್ರಾಫರ್. ಫ್ಯಾಷನ್ ಮತ್ತು ಅಡ್ವರ್ಟೈಸಿಂಗ್ ಟೆಕ್ನಿಕ್ಕನ್ನು ನಮ್ಮ ಸಿನಿಮಾ ಫೋಟೋಗ್ರಫಿಗೆ, ಅದರಲ್ಲೂ ಸ್ಟಿಲ್ ಫೋಟೋಗ್ರಫಿಗೆ ಅತ್ಯಂತ ಪ್ರಬುದ್ಧವಾಗಿ ಎರಕವನ್ನು ಮಾಡಿ ತನ್ನದೇ ಆದಂಥ ಒಂದು ದಾರಿಯನ್ನು ಮತ್ತು ಒಂದು ಗ್ಲಾಮರನ್ನು ಸೃಷ್ಟಿಸಿದ ಹುಡುಗ. ಅವನೊಟ್ಟಿಗೆ ಮಾತಾಡುವ ಮೂಲಕ ಒಂದು ಸ್ಟಿಲ್ ಫೋಟೋಗ್ರಫಿಯಲ್ಲಿ ಸಿನಿಮಾ ರಂಗದಲ್ಲಿ ಯಾವೆಲ್ಲ ಒಂದು ವಿಷಯಗಳಿದೆ, ಯಾವೆಲ್ಲ ರೋಮಾಂಚನಗಳಿದೆ, ಅದು ಒಂದು ಸಿನಿಮಾದ ಗೆಲುವಿಗೆ ಎಷ್ಟು ಮಟ್ಟಿಗೆ ಪ್ರಮುಖವಾದ ಪಾತ್ರವನ್ನು ವಹಿಸ್ತದೆ ಅನ್ನೋ ಕಾರಣಕ್ಕಾಗಿ ಈ ವಿಶೇಷ ಅತಿಥಿಯನ್ನು ನಿಮ್ಮೆದುರು ಇವತ್ತು ಕರ್ಕೊಂಡ್ಬಂದಿದ್ದೇವೆ. ಓವರ್ ಟು ಶೀತಲ್ ಜೈನ್. ನಾವು ಬೇರೆ ಬೇರೆ ಫ್ರೆಂಡ್ಶಿಪ್ಗಳ ಬಗ್ಗೆ ಕೇಳಿದ್ದೇವೆ. ಫೋಟೋಗ್ರಾಫರ್ಸ್ ಎಲ್ಲ ಬಹುತೇಕವಾಗಿ ಕೆಲವು ನಟಿಯರನ್ನು ಬೇರೆ ರೀತಿಯಲ್ಲಿ ಬಳಸ್ಕೊಳ್ತಾರೆ ಅನ್ನುವಂಥ ಮಾತುಗಳನ್ನು ನಾನು ಆಗಾಗ ಕೇಳಿ ಬರ್ತಾ ಇದ್ದೇವೆ. ಆಚೆಯಿಂದ ಹಂಗೆ ಅನ್ಸುತ್ತೆ ಅಷ್ಟೇ. ಬಟ್ ಏನಕ್ಕೆ ಅಷ್ಟೊಂದು ರಿಲೇಷನ್ಶಿಪ್ ಅಥವಾ ಒಂದು ಫ್ರೆಂಡ್ಶಿಪ್ ಡೆವಲಪ್ ಆಗುತ್ತೆ ಅಂದರೆ